ದಾವಣಗೆರೆ ಲೋಕಸಭಾ ಕ್ಷೇತ್ರದ ಬಿಜೆಪಿ ಭಿನ್ನಮತ ಶಮನಗೊಂಡಿದ್ದು ಎಲ್ಲರೂ ಮತ್ತೆ ಒಂದಾಗಿದ್ದಾರೆ. ಬಂಡಾಯದ ಬಾವುಟ ಹಾರಿಸಿದ್ದ ರೆಬೆಲ್ ಟೀಮ್ ಈಗ ಬಿಜೆಪಿ ಗೆಲ್ಲಿಸೋದೇ ನಮ್ಮ ಗುರಿ ಎನ್ನುವ ಮೂಲಕ ಸಂಸದ ಜಿಎಂ ಸಿದ್ದೇಶ್ವರ್ ಕುಟುಂಬಕ್ಕೆ ಬೆಂಬಲವಾಗಿ ನಿಂತಿದೆ. ರಾಜಹುಲಿಯ ಎಂಟ್ರಿ ಬಳಿಕ ಬಿಜೆಪಿ ಚುನಾವಣಾ ಕಾವು ಮತ್ತಷ್ಟು ಏರಿದೆ. ಹೇಗಿದೆ ಬಿಜೆಪಿ ಕಾರ್ಯತಂತ್ರ ಅಂತೀರಾ? ಇಲ್ಲಿದೆ ನೋಡಿ. ಬಿಜೆಪಿ ಭಿನ್ನಮತ ಶಮನ, ಎಸ್ಎಆರ್ ನೇತೃತ್ವದಲ್ಲಿ ಚುನಾವಣೆ. ಮುನಿಸು ಬಿಟ್ಟ 11 ಜನರ ತಂಡ ಅವರವರ ಕ್ಷೇತ್ರದಲ್ಲಿ ಆಕ್ಟಿವ್. ಶೀಘ್ರದಲ್ಲೇ ಪ್ರಚಾರಕ್ಕೂ ಎಂಟ್ರಿ ಕೊಡ್ತಾರಂತೆ ರವೀಂದ್ರನಾಥ್ ಅಂಡ್ ಟೀಮ್. ದಾವಣಗೆರೆ ಲೋಕಸಭಾ ಕ್ಷೇತ್ರದ ಬಿಜೆಪಿ ಭಿನ್ನಮತ ರಾಜಹುಲಿ ಬಿಎಸ್ ಯಡಿಯೂರಪ್ಪ ಎಂಟ್ರಿಯಿಂದ ಶಮನಗೊಂಡಿದ್ದು ಎಲ್ಲ ನಾಯಕರು ಜೊತೆಯಾಗಿ ಚುನಾವಣೆ ಎದುರಿಸಲು ಸಜ್ಜಾಗಿದ್ದಾರೆ. ಮಾಜಿ ಸಚಿವ ಬಿಜೆಪಿ ಧುರೀಣ ಎಸ್ಎ ರವೀಂದ್ರನಾಥ್ ನೇತೃತ್ವದಲ್ಲೇ ಚುನಾವಣೆ ನಡೆಸಲು ಯಡಿಯೂರಪ್ಪ ಮತ್ತು ಹೈಕಮಾಂಡ್ ಸೂಚನೆ ನೀಡಿದ್ದು, ಬಿಜೆಪಿಯ ಎಲ್ಲ ನಾಯಕರು ಅಖಾಡಕ್ಕೆ ಧುಮುಕಲು ಸಜ್ಜಾಗಿದ್ದಾರೆ. ಇನ್ನು ರಾಜಿ ಸಂಧಾನ ಆಗುತ್ತಿದ್ದಂತೆ ಸಂಸದ ಜಿಎಂ ಸಿದ್ದೇಶ್ವರ್ ಎಸ್ಎ ರವೀಂದ್ರನಾಥ್ ನಿವಾಸಕ್ಕೆ ಭೇಟಿ ಕೊಟ್ಟು ಉಭಯ ಕುಶಲೋಪರಿ ವಿಚಾರಿಸಿದ್ದಾರೆ. ಅಲ್ಲದೆ ಚುನಾವಣಾ ಕಾರ್ಯತಂತ್ರದ ಬಗ್ಗೆ ಸಿದ್ದೇಶ್ವರ್ ಸಲಹೆ ಪಡೆದಿದ್ದಾರೆ. ಈ ಬಾರಿ ನರೇಂದ್ರ ಮೋದಿ ಅವರನ್ನ ಮತ್ತೆ ಪ್ರಧಾನಿ ಮಾಡಬೇಕು ಎಂಬುದು ಎಲ್ಲರ ಆಶಯ. ನಾವೆಲ್ಲ ಜೊತೆಯಾಗಿ ಪ್ರಚಾರ ನಡೆಸಿ ಗಾಯತ್ರಿ ಸಿದ್ದೇಶ್ವರ್ ಅವರನ್ನ ಗೆಲ್ಲಿಸುತ್ತೇವೆ ಎನ್ನುತ್ತಾರೆ ಸಂಸದ ಜಿಎಂ ಸಿದ್ದೇಶ್ವರ್. ರವೀಂದ್ರನಾಥ್ ಅವರ ನೇತೃತ್ವದಲ್ಲಿ ಚುನಾವಣೆ ಮಾಡಬೇಕು ಅಂತ ಹೇಳಿದರು. ನಾನು ಬೆಳಿಗ್ಗೆ ಮನೆ ಬರ್ತಾನ ಅಂತ ಹೇಳಿದ್ದೆ. ಅವರು ಬೆಂಗಳೂರಿಗೆ ಹೋಗ್ತಿದ್ದೀನಿ, ನಾನು ಕೋರ್ಟ್ ಇದೆ ಅಂತ ಹೇಳಿದರು. ಇಲ್ಲ ಹೋಗೋಕ್ಕಾಗಿಲ್ಲ, ಬೆಳಗ್ಗೆ ಇಲ್ಲೇ ಅದಾರೆ ಅಂತ ಹೇಳಿದರು. ನಾನು ಹರಿಹರಕ್ಕೆ ಹೋದರೂ ಸೀದಾ ಅವ್ರನ್ನ ಭೇಟಿ ಮಾಡಿದೆ. ಅದೆಲ್ಲ ಇವತ್ತು ಸಾಯಂಕಾಲ ನಮ್ಮ ಚುನಾವಣಾ ಸಮಿತಿ ಮೀಟಿಂಗ್ ಇಟ್ಕೊಂಡಿದ್ದಾರೆ. ಆ ಮೀಟಿಂಗ್ನಲ್ಲಿ ಭಾಗವಹಿಸಿ ಏನಾಗಬೇಕು ಏನು ಅಂತೇಳಿ ಮಾಡ್ತಾರೆ. ಎಲ್ಲರೂ ಒಗ್ಗಟ್ಟಾಗಿ ಕೆಲಸ ಮಾಡ್ತಾರೆ. ಸರ್, ಈಗ ಅವರು ರೇಣುಸ್ವಾಮಿ ಇಲ್ಲ ಅಂದರೆ ಮಾಡೋ ವಿಪಕ್ಷ ಪತ್ತು ಮಾತಾಡಿದ್ದೀನಿ ನಾನು. ಅವರು ಶುಕ್ರವಾರ ಅಲ್ಲಿ ಬರೋಕ್ಕೆ ಹೇಳಿದ್ದಾರೆ. ಅಲ್ಲಿ ಜನ ಸೇರಿಸ್ತೀನಿ, ಒಂದು 500 ಜನ ಎಲ್ಲ ಶುರು ಮಾಡೋಣ ಅಂತ ಹೇಳಿದ್ದಾರೆ. ರೇಣುಸ್ವಾಮಿ ಅವರು ಟೈಮ್ ಕೊಡ್ತಾರೆ. ಕರುಣಾಕರ್ ರೆಡ್ಡಿ ತಾವು ಮಾತಾಡಿದ್ರೆ ಅವರು 2 ದಿವಸ ಬಿಟ್ಟು ಕೊಡ್ತೀನಿ ಅಂತ ಹೇಳಿದರೆ, ಯಾರ್ಯಾರು ಹೆಂಗೆ ಟೈಮ್ ಕೊಡ್ತಾರೋ ಎಲ್ಲ ಕೂತ್ಕೊಂಡು ನಾವು ಪ್ರಚಾರವನ್ನು ಶುರು ಮಾಡ್ತೀವಿ. ಈಗ ಮಾಡಿದ್ದೀವಿ, ಮತ್ತೆ ಒಟ್ಟಾಗಿ ಮಾಡ್ತೀವಿ. ಇನ್ನು ಬಿಜೆಪಿ ಅಭ್ಯರ್ಥಿ ಗಾಯತ್ರಿ ಸಿದ್ದೇಶ್ವರ್ ಕೂಡ ಎಲ್ಲ ಮುಖಂಡರನ್ನ ಭೇಟಿ ಮಾಡುತ್ತಿದ್ದು ಎಲ್ಲರೂ ಜೊತೆಯಾಗಿ ಕೆಲಸ ಮಾಡುವ ಮಾತುಗಳನ್ನಾಡಿದ್ದಾರೆ. ದಾವಣಗೆರೆ ಲೋಕಸಭಾ ಕ್ಷೇತ್ರದಲ್ಲಿ ಬಿಜೆಪಿ ಬಂಡಾಯ ಸ್ಪರ್ಧೆ ಮಾಡಿದ್ರೆ ಪಕ್ಷಕ್ಕೆ ಸ್ವಲ್ಪ ಡ್ಯಾಮೇಜ್ ಆಗ್ತಿತ್ತು. ಈಗ ಎಲ್ಲರೂ ಎಲ್ಲ ವೈಮನಸ್ಸುಗಳನ್ನು ಮರೆತು ಗೆಲುವಿಗಾಗಿ ಹೋರಾಟ ಮಾಡ್ತಿರೋದ್ರಿಂದ ಕಾರ್ಯಕರ್ತರ ಗೊಂದಲವು ಬಗೆಹರಿದಿದೆ. ನಾವೆಲ್ಲ ಒಂದೇ ಎನ್ನುತ್ತಾರೆ ಮಾಜಿ ಸಚಿವ ಎಸ್ಎ ರವೀಂದ್ರನಾಥ್. ಬಗೆಹರಿಯಲಿಲ್ಲದಂಥದ್ದೇನು ನಾವು ಆಗಿದ್ದಲ್ಲ, ಸಣ್ಣ ಪಟ್ಟಾಗಿದ್ದು ದೋಷಗಳು ಅವನ್ನೆಲ್ಲ ಸರಿ ಮಾಡಿದ್ದೀವಿ. ಮುಂದೆ ಭಾರತೀಯ ಜನತಾ ಪಾರ್ಟಿ ದಾವಣಗೆರೆ ಪಾರ್ಲಿಮೆಂಟ್ ಕ್ಷೇತ್ರನ ಗೆಲ್ತಕ್ಕಂಥದಕ್ಕೆ ಏನೇನು ಪ್ರಯತ್ನ ಮಾಡ್ಬೋದು ಮಾಡಿ ಗೆಲ್ಲಿಸ್ತೀವಿ. ಸಂಧಾನ ಸಕ್ಸಸ್ ಆಯಿತು ಸರ್? ಸಂಧಾನ ಏನಿಲ್ಲ, ನಾವು ಒಬ್ರಿಗೊಬ್ಬರು ಮಾತಾಡ್ದಂಗೆ ಇದ್ದದ್ದು ತೊಂದರೆ ಆಗಿತ್ತು. ಈಗ ಮಾತಾಡಿದ್ದೀವಿ, ಸರಿಯಾಗೈತೆ. ಒಟ್ಟಾರೆ ಒಡೆದು ಹೋಗಿದ್ದ ದಾವಣಗೆರೆ ಬಿಜೆಪಿ ಮನೆ ಈಗ ಕೂಡಿಕೊಂಡಿದ್ದು ಗೆಲುವಿಗಾಗಿ ಒಗ್ಗಟ್ಟು ಪ್ರದರ್ಶಿಸುತ್ತಿದ್ದಾರೆ. ಎಲ್ಲ ಮಾಜಿ ಸಚಿವರು, ಶಾಸಕರು, ಮುಖಂಡರು ವೈಮನಸ್ಸು ಬಿಟ್ಟು ತಮ್ಮ ತಮ್ಮ ಕ್ಷೇತ್ರಗಳಲ್ಲಿ ಪ್ರಚಾರ ಕಾರ್ಯದಲ್ಲಿ ತೊಡಗಿಕೊಂಡಿದ್ದಾರೆ. ಕ್ಯಾಮ್ರಾಮನ್ ಮಂಜುನಾಥ್ ಜೊತೆ ಕಸ್ತೂರಿ ಗುಡೋಡಿ, ಒನ್ ಕನ್ನಡ ನ್ಯೂಸ್, ದಾವಣಗೆರೆ.